ನಮ್ಮಮ್ಮ ಇವತ್ತು ನಮ್ಮ ಡಾರ್ಲಿಂಗ್ಸ್ಗಳಿಗೆ ಸಿರಪ್ ಒಯ್ದ್ಬಿಡೋದ ಯಾಕೆ ಅಂತ ಹೇಳ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ. ನನ್ನ ವಿಡಿಯೋ ನೋಡ್ತಿರೋ ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂದರೆ ಆರಾಮಾಗಿದ್ದೀರಾ? ಇವತ್ತು ಕೆಲಸನ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದೆ. ಇಲ್ಲಿ ಬಂದು ಒಂದು 5 ನಿಮಿಷನೂ ಆಗಿಲ್ಲ, ಆಗಲೇ ಮೇಡಮ್ ಅವ್ರು ಬಂದು ನನ್ನ ಹತ್ರ ಸೆಟ್ಲ್ ಆಗಿಬಿಟ್ಟಿದ್ರು. ಫುಲ್ಲು ನಿದ್ದೆಲ್ಲಿ ತೇಲ್ತಿದ್ರು. ಹಂಗೇನೆ ಟೈಮ್ ನೋಡಿದ್ರೆ 12 ಗಂಟೆ ಆಗಿತ್ತು. ಹೋಗಿ ಮಲ್ಕೊಂಡವನು ಬೆಳಗ್ಗೆ ಎದ್ದಾಗ 8 ಗಂಟೆ ಆಗಿತ್ತು. ಎದ್ದೋನೇನೆ ಸೀದಾ ಹೊಲ ಹತ್ರ ಹೊರಟೆ. ಇಲ್ಲಿ ಬಂದು ನೋಡಿದ್ರೆ ನಮ್ಮ ಡಾರ್ಲಿಂಗ್ಸ್ಗಳು ಫುಲ್ಲು ಬಿಸಿಲಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದು. ಇವ್ರದೇ ಒಂಥರ ಆರಾಮ್ ಕಣ್ರಿ. ಕೆಲಸ ಇಲ್ಲ, ಕೇಮ್ ಇಲ್ಲ, ತಿಂತವೆ, ಆಟ ಆಡ್ತವೆ, ಮಲ್ಕೋತವೆ. ನೋಡಿ ನಮ್ಮ ಜೀವನನ. ಇನ್ನು ಶೆಡ್ ಒಳಗಡೆ ಬಂದು ನೋಡಿದ್ರೆ ಮೇಡಮ್ ಅವರು ಫುಲ್ಲು ಕ್ಲೀನಿಂಗಲ್ಲಿ ಬ್ಯುಸಿ. ನೋಡಿ ಫುಲ್ಲು ಕ್ಲೀನ್ ಮಾಡ್ಕೋತವ್ರೆ. ಮಾತಾಡ್ಸಿದ್ರು ಮಾತಾಡ್ತಿಲ್ಲ ಮೇಡಮ್ ಅವರು. ಅವ್ರದ್ದೇ ಲೋಕದಲ್ಲಿ ಮುಳುಗೋಗ್ಬಿಟ್ಟವ್ರೆ ಮೇಡಮ್ ಅವರು. ಹಿಂಗೆ ಬೆಕ್ನ ನಾಯಿನ ಆಟ ಆಡ್ಸ್ಕೊಂಡು ಕೂತಿದ್ವು. ಟೈಮ್ ನೋಡಿದ್ರೆ 8:30 ಆಗಿತ್ತು. ಇವತ್ತಿನ ಕೆಲಸ ಏನಪ್ಪ ಅಂದರೆ ಜೋಳ ಒತ್ತಾಕ್ಬೇಕಾಗಿತ್ತು. ಯಾಕಂದರೆ ಮಳೆ ಬರೋ ಥರ ಮೋಡ ಆಗಿತ್ತು. ಹಂಗಾಗಿ ಜೋಳ ಒತ್ತಾಕೋಣ ಅಂತ ಟ್ರ್ಯಾಕ್ಟರ್ಗೆ ಹೇಳಿದ್ದು ನಮ್ಮ ಅಣ್ಣಂಗೆ. ಅವನು ಬಂದ. ಎಲ್ಲ ನಮ್ಮ ಶಸ್ತ್ರಗಳನ್ನು ರೆಡಿ ಮಾಡ್ಕೊಂಡು 3 ಜನನೂ ಜೋಳ ಒತ್ತಾಕಕ್ಕೆ ನಾನು ಅಪ್ಪ ಅಮ್ಮ ಹೊರಟ್ವು. ಇಲ್ಲಿ ಬಂದು ನೋಡಿದ್ರೆ ನಮ್ಮ ಅಮ್ಮ ಅಪ್ಪ ಇಬ್ಬರೇ ಸೇರ್ಕೊಂಡು ಸರಿಯಾಗಿ ಜೋಳ ಮುರಿದಿದ್ರು. ಇದು ಒಂದು ಟ್ರ್ಯಾಕ್ಟರ್ಗಿಂತ ಜಾಸ್ತಿನೇ ಮುರಿದಿದ್ರು. ಹಂಗಾಗಿ 2 ಟ್ರ್ಯಾಕ್ಟರ್ ಆಗೋದು. ಇವತ್ತು ಬರೀ ಒಂದೇ ಟ್ರ್ಯಾಕ್ಟರ್ ಎತ್ತಾಕೋಣ ಅಂತ ಡಿಸೈಡ್ ಮಾಡ್ಕೊಂಡು ಎತ್ತಾಕಕ್ಕೆ ಹೊರಟ್ವು. ಇನ್ನೂ ಹೆಚ್ಚು ಕಮ್ಮಿ 2 ಟ್ರ್ಯಾಕ್ಟರ್ ಮೇಲೆ ಜೋಳ ಮುರಿಬೇಕು. ಇಬ್ಬರೇನೆ ಮುರಿತಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತೈತೆ. ಇನ್ನೊಂದು 3-4 ದಿನದಲ್ಲೆಲ್ಲ ಮುರಿದಾಗುತ್ತೆ. ನಾನು ಕೆಲಸ ಮಾಡ್ತಿಲ್ವಾ ಅಂತ ಕೇಳಬೇಡಿ. ಅಲ್ಲೂ ಕೆಲಸ ಮಾಡಿ ಇಲ್ಲೂ ಕೆಲಸ ಮಾಡೋಕೆ ಸ್ವಲ್ಪ ಕಷ್ಟನೇ. ಹಂಗಾಗಿ ಫ್ರೀ ಇದ್ದಾಗ ಬಂದು ಮುಡ್ಕೊಡ್ತೀನಿ. ಇಲ್ಲಿ ನೋಡಿ ಈ ಕುಳ್ಳನ ಏನು ಇವನೇ ಎಲ್ಲ ಹೇಳಿ ಒರ್ಸ್ತವನ ಅನ್ನೋ ಥರ ಆಡ್ತಿದ್ದೆ. ಚಿಲ್ಲದ ಮೇಲೆ ನಿಂತ್ಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಮುರಿದಿದ್ದ ಜೋಳನೆಲ್ಲ ಕ್ಲೀನಾಗಿ ಲೋಡ್ ಮಾಡಿಕೊಂಡು ಶೆಡ್ ಹಿಂದ್ಗಡೆ ಹಾಕ್ತಿದೀವಿ. ಅಲ್ಲಿಗೆ ಸುರಿಯೋಣ ಅಂತ ಹೊರಟ್ವು. ತಂದಿದ್ದ ಜೋಳನೆಲ್ಲ ಕ್ಲೀನಾಗಿ ಗೆದ್ಲು ಪೌಡರ್ ಹಾಕಿ ಅನ್ಲೋಡ್ ಮಾಡಾಯ್ದಾಯ್ತು. ಇವನ್ ನೋಡಿದ್ರೆ ಟ್ರ್ಯಾಕ್ಟರ್ ಹಿಂದ್ಗಡೆನೆ ಓಡ್ ಬಂದವನೆ. ಬಿಸ್ಲಿಗೂ ಅದಕ್ಕೂ ಫುಲ್ಲು ಸುಸ್ತಾಗಿ ತೊಡೆ ಮೇಲೆ ಸೆಟ್ಲ್ ಆಗ್ಬಿಟ್ಟಿದ್ದ. ನೋಡೋಕೆ ಒಂಥರ ಚಂದ. ಹಿಂಗೆ ಇವನ್ನ ಆಟ ಆಡಿಸ್ಕೊಂಡು ಜೋಳನೆಲ್ಲ ಅನ್ಲೋಡ್ ಮಾಡಿದ್ಮೇಲೆ ಟೈಮ್ ನೋಡಿದ್ರೆ 10:30 ಆಗಿತ್ತು. ತಿಂಡಿನ 3 ಜನನೂ ಮಾಡಿರ್ಲಿಲ್ಲ, ಹಂಗಾಗಿ ಸುಸ್ತಾಗ್ತಿತ್ತು. ಸರಿ ಅಂತ ಮನೆಗೆ ಹೊರಟ್ವು. ಟಿವಿ ನೋಡ್ತಾ ಮಲಗಿದೆ. ಅಮ್ಮನೂ ತಿಂಡಿ ಮಾಡಿದ್ರು. ತಿಂಡಿನ ಬಾರಿಸ್ಕೊಂಡು ಅಪ್ಪಂಗೂ ತಗೊಂಡು ಮತ್ತೆ ಹೊಲ ಹತ್ರ ಹೊರಟ್ವು ಇಬ್ರು. ಇಲ್ಲಿ ಬಂದಿದ ತಕ್ಷಣ ಬೆಕ್ಕು ನಾಯಿಗೆ ಊಟ ಹಾಕಿದ್ರು. ಈ ಬೆಕ್ಕು ಇದ್ದವಳು ನಮ್ಮ ಅಮ್ಮನ ಒಂದೇ ಒಂದು ಮಾತಿಗೆ ಮಲಗಿದ್ದವಳು ಎದ್ದು ಬಂದ್ಲು. ಇದು ನಾನು ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಜ್ಯೂಸ್ ಕುಡಿತಾ ನಿಂತಿದ್ವು. ಇವೆರಡೂ ನಮ್ಮನ್ನೇ ನೋಡ್ತಿದ್ವು. ಅದಕ್ಕೆ ನಮ್ಮ ಅಮ್ಮ ಇದ್ದವರು ಕ್ಯಾಪ್ಗೆ ಒಂದು ಸ್ವಲ್ಪ ಜ್ಯೂಸ್ ಹಾಕೊಂಡು 2ಕ್ಕೂ ಬಾಯಿಗೆ ಹಾಕೊಂಡು ಒಯ್ದ್ಬಿಟ್ರು. ಏನೇ ಹೇಳಿ, ಈ ಥರ ಪ್ರಾಣಿಗಳ ಜೊತೆ ಇದ್ರೇ ಒಂಥರ ಖುಷಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಕೌಂಟ್ನ ಫಾಲೋ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಮತ್ತೆ ನಾಳೆ ಸಿಗೋಣ.